ನಮ್ಮ ಮನಸ್ಸಿಗೆ ಎಂಥ ಶಕ್ತಿ ಇದೆ ಅಂತ ನಾವೆಲ್ಲ ಕೇಳಿರ್ತೀವಿ ಅಲ್ವಾ? ಆದರೆ ಅದನ್ನು ನಿಜವಾಗ್ಲೂ ಒಂದು ರಿಯಲ್ ಲೈಫ್ ಸಿಚುವೇಶನಲ್ಲಿ ಟೆಸ್ಟ್ ಮಾಡಿದ್ರೆ ಏನಾಗ್ಬೋದು? ಇವತ್ತು ನಾವು ನೋಡೋಕೆ ಹೋಗ್ತಿರೋದು ಅಂಥದ್ದೇ ಒಂದು ಕಥೆ. ನಿಜಕ್ಕೂ ನಡೆದ ಒಂದು ಘಟನೆ. ಒಬ್ಬ ವ್ಯಕ್ತಿ ಅನಿರೀಕ್ಷಿತವಾಗಿ ಒಂದು ಸಂಕಷ್ಟಕ್ಕೆ ಸಿಲುಕಿದಾಗ ತನ್ನ ಆಲೋಚನಾ ಶಕ್ತಿಯನ್ನೇ ಪರೀಕ್ಷೆಗೆ ಒಡ್ತಾರೆ. ಏನಾಯ್ತು ನೋಡೋಣ ಬನ್ನಿ. ಕಥೆ ಶುರುವಾಗೋದೇ ಇಲ್ಲಿಂದ. ಜಾಗ ಓಕ್ಲ್ಯಾಂಡ್ನ ಬೆಟ್ಟ ಪ್ರದೇಶ. ಒಬ್ಬ ಸೈಕಲ್ ಸವಾರ ಟ್ರೈನಿಂಗ್ ಮಾಡ್ತಾ ಇದ್ದಾರೆ. ಇದ್ದಕ್ಕಿದ್ದ ಹಾಗೆ ಮನೆಯಿಂದ ಸುಮಾರು 20 ಮೈಲ್ ದೂರದಲ್ಲಿ ಅವರ ಸೈಕಲ್ನ ಹಿಂದಿನ ಚಕ್ರ ಮುರಿದು ಹೋಗುತ್ತೆ. ಅಬ್ಬಾ, ಯೋಚನೆ ಮಾಡಿ, ಅಕ್ಕಪಕ್ಕ ಯಾರೂ ಇಲ್ಲ, ಸಹಾಯಕ್ಕೆ ಯಾರೂ ಇಲ್ಲದ ಒಂದು ನಿರ್ಜನವಾದ ಜಾಗ. ಆ ಸ್ಥಿತಿಯನ್ನ ಒಮ್ಮೆ ಕಲ್ಪನೆ ಮಾಡ್ಕೊಳ್ಳಿ. ಚಕ್ರನೇ ತಿರುಗ್ತಾ ಇಲ್ಲ. ಆ ಸೈಕಲನ್ನ ಹೆಗರ್ ಮೇಲೆ ಹೊತ್ತುಕೊಂಡು ನಡಿಬೇಕು. ಮುಖ್ಯ ರಸ್ತೆ ಇನ್ನೂ ಮೈಲ್ಗಟ್ಲೆ ದೂರದಲ್ಲಿದೆ. ಇದು ಕೇವಲ ದೈಹಿಕವಾಗಿ ಮಾತ್ರ ಕಷ್ಟ ಅಲ್ಲ, ಮಾನಸಿಕವಾಗಿಯೂ ಧೈರ್ಯ ಕುಗ್ಗಿಸುವಂಥ ಪರಿಸ್ಥಿತಿ. ಸಹಜವಾಗಿ ಇಂಥ ಸಮಯದಲ್ಲಿ ಯಾರಿಗಾದ್ರೂ ಮೊದಲು ತಲೆಗೆ ಬರೋ ಯೋಚನೆಯೇನು? ಯಾರಾದ್ರೂ ದಾರಿಯಲ್ಲಿ ಹೋಗೋರು ನಿಲ್ಸಿ ಸಹಾಯ ಮಾಡ್ಬೋದು ಅಂತ ಕಾಯೋದು. ಇದೇ ಒಂದು ಭರವಸೆಯಲ್ಲಿ ಅವರು ದಾರಿ ನೋಡ್ತಾ ನಿಂತಿರ್ತಾರೆ. ಆದರೆ ಆಗಿದ್ದೇ ಬೇರೆ. ಒಂದು 10 ನಿಮಿಷದಲ್ಲಿ 3 ಕಾರುಗಳು ಅವ್ರನ್ನ ಪಾಸ್ ಮಾಡ್ಕೊಂಡು ಹೋದ್ವು. ಎಲ್ಲರೂ ಅವ್ರನ್ನ ನೋಡಿದ್ರು, ಆದರೆ ಒಬ್ಬರು ಕೂಡ ಕಾರ್ ನಿಲ್ಸಿ ಏನಾಯ್ತು ಅಂತ ಕೇಳಿಲ್ಲ. ಅವರ ಮೊದಲ ಪ್ಲಾನ್ ಫೇಲ್ ಆಗಿತ್ತು. ನಿರಾಸೆ ನಿಧಾನಕ್ಕೆ ಆವರಿಸೋಕೆ ಶುರುವಾಗಿತ್ತು. ಹೀಗೆ ಹತಾಶೆಯಲ್ಲಿದ್ದಾಗ ಆ ಸೈಕಲ್ ಸವಾರ ಒಂದು ನಿರ್ಧಾರಕ್ಕೆ ಬರ್ತಾರೆ. ಸುಮ್ಮನೆ ಕಾಯ್ತಾ ಕೂರೋದಕ್ಕಿಂತ ಪರಿಸ್ಥಿತಿಯನ್ನ ಯಾಕೆ ತಾವೇ ಕಂಟ್ರೋಲಿಗೆ ತಗೋಬಾರ್ದು ಅಂತ ಯೋಚಿಸ್ತಾರೆ. ಇಲ್ಲಿಂದ ಕಥೆ ಒಂದು ಅನಿರೀಕ್ಷಿತ, ತುಂಬನೇ ರೋಚಕವಾದ ತಿರುವು ಪಡ್ಕೊಳ್ಳುತ್ತೆ. ಆಗ ಅವರಿಗೆ ತಟ್ಟನೆ ನೆನ್ಪಾಗಿದ್ದು ಹಿಂದಿನ ದಿನ ನೋಡಿದ್ದ ದಿ ಸೀಕ್ರೆಟ್ ಅನ್ನೋ ಸಿನಿಮಾ. ಆ ಸಿನಿಮಾದಲ್ಲಿರೋ ಮುಖ್ಯ ಕಾನ್ಸೆಪ್ಟ್ ಲಾ ಆಫ್ ಅಟ್ರಾಕ್ಷನ್, ಅಂದ್ರೆ ಆಕರ್ಷಣೆಯ ನಿಯಮ. ನಾವು ಯಾವುದರ ಬಗ್ಗೆ ತುಂಬಾನೇ ತೀವ್ರವಾಗಿ, ಸ್ಪಷ್ಟವಾಗಿ ಯೋಚನೆ ಮಾಡ್ತೀವೋ ಅದನ್ನೇ ನಮ್ಮ ಜೀವನಕ್ಕೆ ಆಕರ್ಷಿಸ್ತೀವಿ ಅಂತ. ಇದನ್ನೇ ಯಾಕೆ ಇಲ್ಲಿ ಟೆಸ್ಟ್ ಮಾಡಬಾರ್ದಂತ ಅವರು ನಿರ್ಧರಿಸ್ತಾರೆ. ನೋಡಿ, ಈಗ ಅವರು ಕೇವಲ ಸಹಾಯಕ್ಕಾಗಿ ಕಾಯ್ತಾ ಇರಲಿಲ್ಲ. ಬದಲಿಗೆ ತಮಗೆ ಬೇಕಾದ ಸಹಾಯ ಹೇಗಿರಬೇಕು ಅಂತ ತಮ್ಮ ಮನಸ್ಸಲ್ಲೇ ಸೃಷ್ಟಿ ಮಾಡೋಕೆ ಶುರು ಮಾಡಿದ್ರು. ನಡೆಯುತ್ತಲೇ ಒಂದು ನಿರ್ದಿಷ್ಟವಾದ ಮಾನಸಿಕ ಪ್ರಯೋಗಕ್ಕೆ ಕೈಹಾಕಿದ್ರು. ಈ ಅಂಶಗಳು ನಿಜಕ್ಕೂ ಬೆರಗು ಮೂಡಿಸ್ತವೆ. ಅವರು ಸುಮ್ಮನೆ ಯಾರಾದರೂ ಸಹಾಯ ಮಾಡಿ ಅಂತ ಅಂದ್ಕೊಳ್ಳಿಲ್ಲ. ತುಂಬಾನೇ ಸ್ಪೆಸಿಫಿಕ್ ಆಗಿದ್ರು. ಸಹಾಯ ಮಾಡೋಕ್ ಬರೋದು ಒಬ್ಬ ಮಹಿಳೆಯೇ ಆಗಿರಬೇಕು ಅಂತ ಡಿಸೈಡ್ ಮಾಡಿದ್ರು. ಅಷ್ಟೇ ಅಲ್ಲ, ಅವರತ್ರ ಇರೋ ಫೋನ್ ಅದು ಯಾವುದೋ ಫೋನ್ ಅಲ್ಲ, ಒಂದು ಫ್ಲ್ಯಾಟ್ ಸಿಲ್ವರ್ ಕಲರ್ ಫ್ಲಿಪ್ ಫೋನ್ ಆಗಿರಬೇಕು ಅಂತಾನೂ ವಿಜುವಲೈಸ್ ಮಾಡಿದ್ರು. ಇಷ್ಟಕ್ಕೇನಿಲ್ಲ, ಆ ಮಹಿಳೆ ಜೊತೆ ಏನ್ ಮಾತಾಡಬೇಕು ಅನ್ನೋ ಇಡೀ ಸಂಭಾಷಣೆಯನ್ನ ಗಟ್ಟಿಯಾಗಿ ಹೇಳ್ಕೊಳ್ತಾ ಆಕ್ಟ್ ಮಾಡೋಕ್ ಶುರು ಮಾಡಿದ್ರು. ಅವರ ಗುರಿ ಎಷ್ಟು ಸ್ಪಷ್ಟವಾಗಿತ್ತು. ಈ ಮಾನಸಿಕ ಪ್ರಯೋಗ ಶುರು ಮಾಡಿದ ಕೆಲವೇ ನಿಮಿಷಗಳಲ್ಲಿ ಏನಾಯ್ತು? ಅವರ ಆಳವಾದ ದೃಶ್ಯೀಕರಣಕ್ಕೆ ಉತ್ತರ ಸಿಕ್ಕಿತ್ತಾ? ಕಥೆಯ ಅತ್ಯಂತ ರೋಚಕವಾದ ಭಾಗ ಈಗ ನಮ್ಮ ಮುಂದಿದೆ. ನಂಬೋಕೆ ಆಗಲ್ಲ, ಆದರೆ ಇದು ಸತ್ಯ. ಅವರು ಈ ಪ್ರಯೋಗ ಶುರು ಮಾಡಿದ ಕೇವಲ 3-4 ನಿಮಿಷದಲ್ಲಿ ಒಂದು ಕಾರು ಅವರ ಬಳಿ ಬಂದು ನಿಂತಿತು. ಅಷ್ಟೇ ಅಲ್ಲ, ಅವರು ಊಹಿಸಿದ ಹಾಗೇನೆ ಅದನ್ನ ಓಡಿಸ್ತಿದ್ದದ್ದು ಒಬ್ಬ ಮಹಿಳೆ. ಅವರ ವಿಜುವಲೈಸೇಷನ್ನ ಮೊದಲ ಭಾಗ 100ಕ್ಕೆ 100ರಷ್ಟು ನಿಜವಾಡಿತ್ತು. ಮತ್ತು ಈಗ ಬರುತ್ತೆ ಈ ಕಥೆಯ ಕ್ಲೈಮ್ಯಾಕ್ಸ್. ಸೈಕಲ್ ಸವಾರ ಆ ಮಹಿಳೆ ಹತ್ರ ಒಂದು ಫೋನ್ ಕಾಲ್ ಮಾಡಬೇಕು ಅಂತ ಕೇಳಿದಾಗ ಅವ್ರು ಕೊಟ್ಟಿದ್ದು ಎಂಥ ಫೋನ್ ಗೊತ್ತಾ? ಹೌದು, ಅವರ ಕಲ್ಪನೆಯಲ್ಲಿದ್ದ ಅದೇ ಫ್ಲ್ಯಾಟ್ ಸಿಲ್ವರ್ ಕಲರ್ ಫ್ಲಿಪ್ ಫೋನ್. ಕಲ್ಪನೆ ಮತ್ತು ವಾಸ್ತವದ ನಡುವೆ ಒಂದೇ ಒಂದು ಚೂರು ವ್ಯತ್ಯಾಸ ಇರಲಿಲ್ಲ. ಇದನ್ನ ಕಾಕತಾಳೀಯ ಅಂತ ಹೇಳೋಕ್ಕಾಗುತ್ತಾ? ಈ ಒಂದು ಅದ್ಭುತ ಘಟನೆ ನಮ್ಮನ್ನ ಒಂದು ಮೂಲಭೂತ ಪ್ರಶ್ನೆ ಹತ್ತಿರ ಕರ್ಕೊಂಡು ಹೋಗುತ್ತೆ. ಈ ಕಥೆ ಕೇವಲ ಒಂದು ಲಕ್ಕಿ ಕೋಇನ್ಸಿಡೆನ್ಸಾ, ಅಥವಾ ಅದಕ್ಕೂ ಮೀರಿದ್ದು ಏನಾದರೂ ಇದೆಯಾ? ಕೊನೆಗೆ ಉಳಿಯೋ ಪ್ರಶ್ನೆ ಏನು? ಇದು ಕೇವಲ ಒಂದು ಅದ್ಭುತವಾದ ಕಾಕತಾಳೀಯ ಘಟನೆನಾ, ಅಥವಾ ನಾವೇನ್ ಯೋಚನೆ ಮಾಡ್ತೀವಿ, ನಾವೇನ್ ಬಯಸ್ತೀವಿ ಅದನ್ನೇ ನಮ್ಮ ರಿಯಾಲಿಟಿಯಾಗಿ ಮಾಡ್ಕೊಳ್ಳೋ ಶಕ್ತಿ ನಮ್ಮ ಆಲೋಚನೆಗಳಿಗಿದೆಯಾ? ಕೆಲವರು ಹೇಳ್ಬೋದು ಇದು ಕನ್ಫರ್ಮೇಷನ್ ಬಯಾಸ್, ಅಂದ್ರೆ ನಾವೇನನ್ನ ನಂಬ್ತೀವೋ ಅದನ್ನೇ ಹುಡುಕ್ತೀವಿ ಅಂತ. ಇನ್ನು ಕೆಲವರು ಇಲ್ಲ, ಇದು ನಮ್ಮ ಮನಸ್ಸಿನ ಅಗಾಧ ಶಕ್ತಿಗೆ ಒಂದು ಸಾಕ್ಷಿ ಅಂತ ವಾದಿಸ್ಬೋದು. ಇದ್ರ ಬಗ್ಗೆ ಏನನ್ಸುತ್ತೆ?